ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಶ್ರೀ ಮಹಾವಿಷ್ಣುವಿನ ಬಗ್ಗೆ ತಿಳಿಯೋಣ. ಶ್ರೀ ವಿಷ್ಣುವನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಲಕ್ಷ್ಮೀನಾರಾಯಣ, ಶ್ರೀಹರಿ, ಜನಾರ್ದನ, ಕೇಶವ, ಅಚ್ಯುತ್ಯ, ಶ್ರೀನಿವಾಸ ಎಂದು ಇನ್ನೂ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾವಿಷ್ಣುವು ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿ ಸಕಲ ಲೋಕ ಪಾಲಕರಾಗಿದ್ದಾರೆ. ಮಹಾವಿಷ್ಣುವನ್ನು ವಿಶ್ವರೂಪಿ ನಾರಾಯಣ ಎಂದು ಕರೆಯುತ್ತಾರೆ. ಸನಾತನ ಧರ್ಮ ಸ್ಥಾಪನೆಗಾಗಿ ದಶಾವತಾರ ತಾಳಿ ಭೂಲೋಕವನ್ನು ರಕ್ಷಿಸಿದಾತನು ಶ್ರೀ ವಿಷ್ಣು. ವಿಷ್ಣುವಿನ ಭಕ್ತರು ಸಾವಿರಾರು ಕೋಟ್ಯಾಂತರ ಭಕ್ತರು ಭೂಲೋಕದಲ್ಲಿ ಇದ್ದಾರೆ. ವಿಷ್ಣುವಿನ ದರ್ಶನ ಮಾಡಲೆಂದು ದರ್ಶನಕ್ಕಾಗಿ ಕಾದು ಕುಳಿತುಕೊಳ್ಳುತ್ತಾರೆ. ಹತ್ತಿರದಲ್ಲಿ ಸುತ್ತಮುತ್ತಲಿರುವಂತಹ ವಿಷ್ಣು ದೇವಾಲಯಗಳಿಗೆ ಅನೇಕ ಭಕ್ತರು ದರ್ಶನವನ್ನು ಕೊಟ್ಟು ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುತ್ತಾರೆ. ಭಕ್ತರ ಆರಾಧ್ಯ ದೈವ, ವಿಶ್ವರಕ್ಷಕ, ವಿಶ್ವ ಚೈತನ್ಯ, ಸಕಲ ಜೀವರಾಶಿಗಳನ್ನು ತನ್ನ ಶಕ್ತಿಯಿಂದ ನಿಯಂತ್ರಿಸುವವರು ಎಂದು ಪುರಾಣಗಳಲ್ಲಿ ವರ್ಣಿಸುತ್ತವೆ. ಶ್ರೀ ವಿಷ್ಣುವಿನ ವಾಸಸ್ಥಾನ ವೈಕುಂಠ. ಶ್ರೀ ಮಹಾಲಕ್ಷ್ಮಿ ವಿಷ್ಣುವಿನ ಹೆಂಡತಿ. ಭೂಲೋಕದಲ್ಲಿ ಪಾಪದ ಕೊಡ ತುಂಬಿದಾಗ ಶ್ರೀ ಮಹಾವಿಷ್ಣು ಅವತಾರಗಳನ್ನು ತಾಳಿ ಪಾಪಕ್ಕೆ ಕಾರಣರಾದವರನ್ನು ಶಿಕ್ಷಿಸಿ, ಸಜ್ಜನರನ್ನು ರಕ್ಷಿಸಿ, ಕಷ್ಟದಲ್ಲಿರುವಂಥ ಭಕ್ತರನ್ನು ಕಾಪಾಡಿ ಜನಸಾಮಾನ್ಯರಿಗೆ ದೇವರು ಇದ್ದಾನೆ ಎಂಬುದನ್ನು ಸಾಬೀತುಪಡಿಸುತ್ತಾರೆ ಶ್ರೀ ಮಹಾವಿಷ್ಣು. ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ.